ಪ್ರೋಟೀನ್ ಇರುವಂತಹ ಒಳ್ಳೆ ಕೋಸಂಬರಿ ಇದು. ಫ್ರೆಂಡ್ಸ್, ಈ ಬ್ರಾಹ್ಮಣರ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಜೋಳದ ಕೋಸಂಬರಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಉಪ್ಪಿನಕಾಯಿ ಆದ ನಂತರ ಬಳಸ್ಕೊಂಡು ಹೋಗೋದೇ ಈ ಕೋಸಂಬರಿ. ತುಂಬಾ ಟೇಸ್ಟಿಯಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನೊಂದು ಇಡೀ ಜೋಳವನ್ನು ಉಂಟಲ್ಲ ಮಾರ್ಕೆಟಿಂದ ತಗೊಂಡು ಬಂದಿದ್ದೇನೆ. ಅದರಿಂದ ಇವತ್ತು ಒಳ್ಳೆ ಕೋಸಂಬರಿ ಮಾಡುವ ಅಂಥೇಳಿ. ನೋಡಿ ಎಷ್ಟು ಫ್ರೆಶ್ ಇದೆ ಅಂಥೇಳಿ. ಸಿಪ್ಪೆಲ್ಲ ಬಿಡಿಸಿಕೊಂಡೆ. ನೋಡಿ ಹೇಗೆ ಉಂಟು ನೋಡಿ, ಫ್ರೆಶ್ ಇದೆ. ಒಂದು ಮೀಡಿಯಮ್ ಸೈಜ್ನ ಜೋಳ. ನೋಡಿ, ಜೋಳ ಬಿಡಿಸಬೇಕಾದ್ರೆ ಈ ಥರ ಇಡೀ ಜೋಳವನ್ನು ಹೀಗೆ ಕಟ್ ಮಾಡಬೇಕು. ಆವಾಗ ನಮಗೆ ಬೇಗ ಬಿಡಿಸಲಿಕ್ಕೆ ಬರ್ತದೆ. ನೋಡಿ, ಈ ಥರ ಡೈರೆಕ್ಟ್ ಕೈಯಲ್ಲಿ ತೆಗಿಬೋದು. ಇಡೀ ಜೋಳ ಬಿಡಿಸಲಿಕ್ಕೆ ನಮಗೆ ಕಷ್ಟ. ಈ ಥರ ಮಾಡಿದರೆ ಬೇಗ ಆಗ್ತದೆ. ನೋಡಿ, ಇದು ಮಕ್ಕಳೆಲ್ಲ ಇದ್ದಾಗ ಸಂಜೆ ಹೊತ್ತಿಗೆ ಸ್ಕೂಲಿಂದ ಬರ್ತಾರೆ ನೋಡಿ, ಆ ಟೈಮಿಗೆಲ್ಲ ಮಾಡಿಕೊಟ್ರೆ ಒಳ್ಳೆ ಪ್ರೋಟೀನ್ ಇರುವಂತಹ ಕೋಸಂಬರಿ ಅಂತ ಹೇಳ್ಬೋದು ಇದನ್ನು. ಯಾಕಂತೇಳಿದರೆ ನಾನು ಈ ಕಾರ್ನ್ ಜೊತೆಗೆ ದಾಳಿಂಬೆ ಕೂಡ ಹಾಕ್ತೇನೆ. ಹಾಗೆ ದಾಳಿಂಬೆ ಕಾರ್ನ್ ಎಲ್ಲ ಮಕ್ಕಳಿಗೆ ಉಂಟಲ್ಲ, ಒಳ್ಳೆ ಪ್ರೋಟೀನ್ ಸಿಗ್ತದೆ ಕೊಟ್ಟರೆ. ಅದು ಹಾಗೆ ಕೊಡೋದಕ್ಕಿಂತ ಕೋಸಂಬರಿ ಮಾಡಿ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ನಾನು ಇವತ್ತು ಮಾಡೋ ಕೋಸಂಬರಿ ಅಂತೂ ನಮ್ಮ ಬ್ರಾಹ್ಮಣರ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡ್ತೇವೆ ನೋಡಿ. ಆ ಥರದ ಕೋಸಂಬರಿಯನ್ನೇ ಮಾಡ್ತಾ ಇರುವಂಥದ್ದು. ತುಂಬ ಟೇಸ್ಟಿಯಾಗಿರ್ತದೆ ಅದು. ನೋಡಿ, ಒಂದು ಮೀಡಿಯಮ್ ಸೈಜ್ನ ಕಾರ್ನಲ್ಲಿ ಇಷ್ಟು ಸಿಕ್ಕಿದೆ. ಬಿಡಿಸಿ ಎಲ್ಲ ಆಯಿತು. ಚೆನ್ನಾಗಿ ತೊಳ್ಕೊಂಡ ನೀರನ್ನೆಲ್ಲ ಬಸಿದುಕೊಂಡೆ. ನೋಡಿ, ಇಷ್ಟಾಗಿದೆ. ನೋಡಿ, ಇನ್ನು ಜೋಳ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 1/4 ಗಂಟೆಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ತೇನೆ. ಅದು ಬೇಯಿಸಿದರೆ ನಮಗೆ ಚೆನ್ನಾಗಿರ್ತದೆ. ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕೂಡ ಸುಲಭ ಆಗ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ಬೇಯುವಾಗಲೇ ನಾವು ಉಪ್ಪು ಹಾಕೋದ್ರಿಂದ ನಮ್ಮ ಕಾರ್ನ್ ಉಂಟಲ್ಲ, ಉಪ್ಪನ್ನು ಹೇಳ್ಕೊಳ್ತದೆ. ಹಾಗೆ ಮುಚ್ಚಿಡುವ. ಜೋಳ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸಿದ್ದು. ನೋಡಿ, ಇಷ್ಟು ಬೆಂದರೆ ಸಾಕು. ನಾವು ಕೋಸಂಬರಿ ಮಾಡಲಿಕ್ಕೆ ಸುಮಾರು ಸಾಮಗ್ರಿಗಳನ್ನು ಹಾಕಲಿಕ್ಕೆ ಉಂಟು. ಈಗ ಖಾಲಿ ಜೋಳವನ್ನು ಬೇಯಿಸಿದಷ್ಟೇ. 2 ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ. ತುಂಬ ತೆಂಗಿನ ತುರಿ ಬೇಡ. ದಾಳಿಂಬೆ, ಇಲ್ಲಿ ನಾನು ದಾಳಿಂಬೆಯನ್ನು ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಳ್ತೇನೆ. ನಾವು ಕಾರ್ನಿದ್ದು ಕೋಸಂಬರಿಗೆ ದಾಳಿಂಬೆ ಎಲ್ಲ ಉಂಟಲ್ಲ ಟೇಸ್ಟಿಗೆ ಹಾಕುವಂಥದ್ದು. ದಾಳಿಂಬೆ ಹಾಕಿದ ಹಾಗೆಯೇ ಈ ಕ್ಯಾರೆಟ್ ಎಲ್ಲ ತುರಿದು ಹಾಕ್ಬೋದು, ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಕ್ಯಾರೆಟ್ ಮತ್ತೆ ಹಾಕ್ತಾ ಇಲ್ಲ. ಹಾಗೆಯೇ ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಒಂದು 2 ಸ್ಪೂನಷ್ಟು ಹಸಿಮೆಣಸನ್ನು ಹಾಕ್ಕೊಂಡೆ. ಶುಂಠಿ ನೋಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ತುರಿದು ಕೂಡ ಬೇಕಾದರೆ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಪ್ರೋಟೀನ್ ಇರುವಂತಹ ಕೋಸಂಬರಿ. ನಾನಿಲ್ಲಿ ಹಸಿಮೆಣಸೆಲ್ಲ ಉಂಟಲ್ಲ, ಒಂದೇ ಹಸಿಮೆಣಸು, ಚಿಕ್ಕ ಹಸಿಮೆಣಸನ್ನು ಹಾಕ್ಕೊಂಡೆ. ಹಾಗಾಗಿ ನಿಮಗೆ ತುಂಬ ಕಾಣ್ತಾ ಇಲ್ಲ. ಅದು ನಾವು ಅಳತೆ ಮಾಡಿಕೊಂಡು ಒಂದು 2 ಸ್ಪೂನ್ ಅಷ್ಟು ಇರ್ಬೋದು. ಜೋಳದ ಕ್ವಾಂಟಿಟಿ ನೋಡಿಕೊಂಡು ಅದರ ಉಳಿದ ಸಾಮಗ್ರಿಗಳನ್ನು ಹಾಕ್ತಾ ಹೋದರೆ ಆಯಿತು. ನೋಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನಿದಕ್ಕೊಂದು ಸಿಂಪಲ್ ಆದ ಒಗ್ಗರಣೆಯನ್ನು ಕೊಡುವ. ಸಿಂಪಲ್ ಆದ ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಪುಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾವು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಳುವ. ಇನ್ನು 1 ಎಸಳು ಕರಿಬೇವನ್ನು ಹಾಕ್ಕೊಳ್ಳುವ. ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ನೋಡಿ, ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇನ್ನು ನಾವು ಇದಕ್ಕೆ ಒಂದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳುವ. ಅಲ್ಲಿಗೆ ನಮ್ಮ ಕೋಸಂಬರಿ ರೆಡಿ ಆಗ್ತದೆ. ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ನೋಡಿ. ಅಷ್ಟೇ ಪ್ರೋಟೀನ್ ಇರುವಂತಹ ಒಳ್ಳೆ ಕೋಸಂಬರಿ ಇದು. ಹೆಲ್ತಿಗಂತೂ ಭಾರಿ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜೋಳದ ಕೋಸಂಬರಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಮಕ್ಕಳಿದ್ದವರಂತೂ ಈ ಕೋಸಂಬರಿ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಸೇವಿಸ್ತಾರೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.